ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸೋಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ, ಅದಕ್ಕೇನೋ ಕುರ್ಚಿ ಹಾಕಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊನ್ನೆ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ, ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟ್ರು ಸರತಿ ಸಾಲಿನಲ್ಲಿ ನಿಂತು ಇವತ್ತು ಏನು ಒಂದು HMT ವಾಚ್ಗಳನ್ನು ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಒಂದು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಏನು ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟ್ರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನು. ನಿಮಗೆ ನಾನು ನಮ್ಮ ನಾಡಿನ ಒಂದು ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಆಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಳಿಸಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೇನೆ. ಇಲ್ಲ, ಈಗ ಸರ್ಕಾರದಿಂದ ಒಂದು ರೀತಿ ಬುಲೆಟಿನ್ ಬಿಟ್ಟಿದ್ದಾರೆ, ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿಯ ರೈತರುಗಳು ಅಲ್ಲಿ ಬದುಕ್ತಾ ಇರತಕ್ಕಂಥ ಆ ಭಾಗದ ಗ್ರಾಮಗಳಲ್ಲಿ ಬದುಕ್ತಾ ಇರತಕ್ಕಂಥ ಆ ಕುಟುಂಬಗಳು ಸಹ ಅವರೊಂದು ರೀತಿಯಲ್ಲಿ ಅವರ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಆ ಕುಟುಂಬದಲ್ಲಿ 3 ಜನರ ಒಂದು ಗುಂಡೇಟಿನಿಂದ ಸಾವೇನಾಗಿದೆ, ಅವರಲ್ಲೂ ಆಕ್ರೋಶ ಇರತಕ್ಕಂಥದ್ದೇನಿದೆ ಅದು ಸಹಜ. ಇವತ್ತು ಸರ್ಕಾರ ಅವರಗಳ ಬದುಕಿಗೆ ಆ ಒಂದು ಕಾಡು ಪ್ರದೇಶದಲ್ಲಿ ಬದುಕ್ತಕ್ಕಂಥವರಿಗೆ ಒಂದು ಉತ್ತಮವಾದಂಥ ಬದುಕಿಗೆ ದಾರಿ ಮಾಡಿಕೊಟ್ಟಾಗ ಇಂಥ ಘಟನೆಗಳಾಗೋದಿಲ್ಲ. ಇದನ್ನು ಸರ್ಕಾರವೂ ಅರ್ಥ ಮಾಡ್ಕೋಬೇಕು. ಮೊನ್ನೆ ದಿನ ಯಾವೊಂದು ಅವರು ಜಿಂಕೆ ಬೇಟೆ ಮಾಡಲಿಕ್ಕೆ ಹೋದಂಥವ್ರು ಅಂತಕ್ಕಂಥದ್ದನ್ನು ಮಾಹಿತಿ ಇಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ನಮ್ಮ ಅಧಿಕಾರಿಗಳು ಯಾರು ಅಲ್ಲಿ ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರ ಮೇಲೆ ಗುಂಡು ಹಾರಿಸಿದ್ರು ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ದೇಹದ ಮೇಲೆ ಪ್ರಹಾರ ಮಾಡಿರ್ತಕ್ಕಂಥ ತಪ್ಪು. ಅಲ್ಲಿರ್ತಕ್ಕಂಥ ಪ್ರಮುಖವಾಗಿ ಇಲ್ಲ ಕಾಲಿಗೋ ಇಲ್ಲ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಗುಂಡಾರಿಸಿದರೆ ಆಗ ನಾವು ಒಪ್ತಾಯಿದ್ದು, ಎಲ್ಲರೂ ಒಪ್ತಾಯಿದ್ರು. ಇಲ್ಲಿ ಅವರವು ಸ್ಪಾಟಲ್ಲೇ ಸಾಯ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತಲೆಗೋ ಎದೆಗೋ ಗುಂಡಾರಿಸಿ ಸಾಯಿಸಿರ್ತಕ್ಕಂಥದ್ದು ಏನಿದೆ ತಪ್ಪಿದೆ.